ಈ ಒಂದು ವಿಡಿಯೋದಲ್ಲಿ ನಾವು ಗುಣಾಕಾರವನ್ನು ಯಾವ ರೀತಿ ಸ್ಪೀಡಾಗಿ ಮಾಡೋದಂತ ನೋಡಿ. ಕೊಟ್ಟಂಥ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿ ಇರುವಂಥ ಸಂಖ್ಯೆಗಳನ್ನು ಕೂಡಿದಾಗ 10 ಬರಬೇಕು. ಹಾಗೆ ನಂತರದ ಸ್ಥಾನದಲ್ಲಿರುವಂಥ ಸಂಖ್ಯೆಗಳು ಅಂದರೆ 10ರ ಸ್ಥಾನದಲ್ಲಿರುವಂಥ ಸಂಖ್ಯೆಗಳು ಸೇಮ್ ಇದ್ದಾಗ ಯಾವ ರೀತಿ ನಾವು ಸೆಕೆಂಡಲ್ಲಿ ಗುಣಾಕಾರವನ್ನು ಮಾಡೋದು ನೋಡಿ. ಇಲ್ಲಿ ಕೊಟ್ಟಂಥ ಸಂಖ್ಯೆಗಳು ನೋಡಿ, ಬಿಡಿ ಸ್ಥಾನದಲ್ಲಿ 8 2 ಕೂಡಿಸಿದ್ರೆ 10, 4 6 ಕೂಡಿಸಿದ್ರು 10, 9 1 ಕೂಡಿಸಿದ್ರು 10, ಹಾಗೆ 7 3 ಕೂಡಿಸಿದ್ರು 10. ಈ ಥರ ಕೊಟ್ಟಾಗ ಯಾವ ರೀತಿ ನಾವು ಸ್ಪೀಡಾಗಿ ಮಾಡೋದು ನೋಡಿ. ಇಲ್ಲಿ 2 8 ಇದೆಯಲ್ವಾ, 2 8 ಎಷ್ಟು 16. ಹಾಗೆ ಇಲ್ಲಿ 2 ಸಂಖ್ಯೆ 5 ಇದಾವಲ್ವ, 5ರ ಮುಂದಿನ ಸಂಖ್ಯೆ ಯಾವುದು? 5 6 ಎಷ್ಟು ರೀ 30. ಹೀಗಾಗಿ 30 16 ಸರಿಯಾದಂಥ ಉತ್ತರ ಆಗಿರ್ತದೆ ನೋಡಿ. 6 4 ಎಷ್ಟು 24. ಇಲ್ಲಿ 7 ಇದೆ, 7ರ ನಂತರ ಸಂಖ್ಯೆ ಯಾವುದು? 7 8 ಎಷ್ಟು ರೀ 56. 56 24 ಸರಿಯಾದಂಥ ಉತ್ತರ ಆಗಿರ್ತದೆ ನೋಡಿ. 7 3 ಎಷ್ಟು? 7 3 21. ಇಲ್ಲಿ 8 ಇದೆ, 8ರ ಮುಂದಿನ ಸಂಖ್ಯೆ 9, 8 9 72. 72 21 ಸರಿಯಾದಂಥ ಉತ್ತರ ಆಗಿರ್ತದೆ. ಇಲ್ಲಿ 3 ಸಂಖ್ಯೆ ಇದೆ ನೋಡಿ. ಇಲ್ಲಿ ಇದೊಂದು ಏನು ನೆನ್ಪಿಟ್ಕೋಬೇಕಂದ್ರೆ, ನಾವು ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು ಗುಣಿಸಿದಾಗ ಒಂದು ಸಂಖ್ಯೆ ಬಂದರೆ, ಒಂದೇ ಡಿಜಿಟ್ ಬಂದರೆ ಅದರ ಹಿಂದೆ 0ಯನ್ನು ಇಟ್ಕೊಳ್ಬೇಕು. ಇಲ್ಲಿ ನೋಡಿ 9 1 ಎಷ್ಟು 9, ಹಾಗಾಗಿ 0ಯನ್ನು ಇಟ್ಟುಕೊಂಡು 0 9. ಇಲ್ಲಿ 10 ಇದೆ, 10ರ ಮುಂದಿನ ಸಂಖ್ಯೆ 11, 10 11 110. ಇದು ಸರಿಯಾದಂಥ ಉತ್ತರ ಆಗಿರ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇದೇ ಥರನಾದ ಗಣಿತದ ಶಾರ್ಟ್ಕಟ್ ಟ್ರಿಕ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ.